ವೆಲ್ಕಮ್ ಬ್ಯಾಕ್. ಪೆರಿಫೆರಲ್ ರಿಂಗ್ ರಸ್ತೆ ಭೂ ಸಂತ್ರಸ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಬಿಡಿಎ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಭೂ ಸಂತ್ರಸ್ತರನ್ನ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು. ಪೆರಿಫೆರಲ್ ರಿಂಗ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರು ಭೂಮಿಯನ್ನ ಕಳ್ಕೊಂಡಂತವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 20 ವರ್ಷಗಳ ಹಿಂದೆ ಪೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಜಮೀನನ್ನ ಕೊಟ್ಟಿದ್ದಂತವರು. ರೈತರ ಜಮೀನು ಭೂಸ್ವಾಧೀನ ಆದ್ರೂ ಕೂಡ ಇನ್ನೂ ಪರಿಹಾರ ಸಿಕ್ಕಿಲ್ಲ. 20 ವರ್ಷದ ಹಿಂದಿನ ಎಸ್ಆರ್ ದರದಂತೆ ಪರಿಹಾರ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಬಿಡಿಎ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನವನ್ನ ಮಾಡಲಾಯಿತು. 1 ಎಕರೆಗೆ 5 ಕೋಟಿ ಪರಿಹಾರ ನಿಗದಿ ಮಾಡಿರುವಂಥದ್ದು ಬಿಡಿಎ. ವಾಸ್ತವದಲ್ಲಿ ಈಗಿನ ದರ ಎಕರೆಗೆ 20 ಕೋಟಿಗೂ ಅಧಿಕ ಇದೆ. ಆ ದರವನ್ನ ಪರಿಹಾರವಾಗಿ ನೀಡುವಂತೆ ಹೋರಾಡ್ತಾ ಇದ್ದಾರೆ ಭೂ ಸಂತ್ರಸ್ತರು. ಸರ್ಕಾರದ್ದೇ ತಪ್ಪು. ಇಷ್ಟೊತ್ತಿಗೆ ಈಗ ಆಲ್ರೆಡಿ ಪರಿಹಾರ ಕೊಟ್ಟಿದ್ರೆ ಒಂಥರ, ಇನ್ನೂ ಕೊಟ್ಟಿಲ್ಲ, ಸತಾಯಿಸಿದ್ದಾರೆ. ಸೊ ಹೀಗಾಗಿ ಈಗಿರುವಂತ ರೇಟ್ ಅನ್ನ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಗಲಾಟೆ ಮಾಡಕ್ ಬಂದಿಲ್ಲ ಇಲ್ಲಿ. ಅಟ್ಲೀಸ್ಟ್ ಬಿಡಿಒದಲ್ಲಿ ಇವಾಗ ಏನು ತುಂಬಾ 40 ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಇದೆ. ನಾವು ಬೆಂಗಳೂರು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರೋದು. ನಮಗೆ 1 ಎಕರೆಗೆ 5 ಕೋಟಿ ಫಿಕ್ಸ್ ಮಾಡಿದ್ದಾರೆ. ನಮ್ದು ಇರೋದು ಮಾರ್ಕೆಟ್ ವ್ಯಾಲ್ಯೂ 40 ಕೋಟಿ ಇರುವಾಗ 5 ಕೋಟಿ ಫಿಕ್ಸ್ ಮಾಡಿದಾರಲ್ಲ, ಏನಕ್ಕೆ ಈ ತರ ಮಾಡಿದೀವಿ ಅಂತ ಕೇಳಕ್ಕೆ ಅಂತ ಬಂದಿದೀವಿ. ದೌರ್ಜನ್ಯದಿಂದ ನಮ್ಮನ್ನ ಬಸ್ ಹತ್ತಿದ್ದಾರೆ. ನೋಡೋಣ, ಮತ್ತೆ ಬಿಡಲ್ಲ ನಾವು. ಸರ್, ಇವಾಗ 20 ವರ್ಷದಿಂದ ನಮ್ಗೆ ಸತಾಯಿಸಿದ್ದಾರೆ. ಇವಾಗ ನಮ್ಗೆ ನ್ಯಾಯ ಕೇಳ್ಕೊಂಡ್ ಬಂದಿದೀವಿ. ಏನ್ ಕೇಳ್ತಾ ಇದೀವಿ, ಏನ್ ಆಗ್ತಾ ಇದೆ ಅದನ್ನ ನಮ್ಗೆ ತಿಳಿಸಿ ಅಂತಂದ್ರೆ ಏಕಾಏಕಿ ನಮ್ಮನ್ನ ಯಾವ್ದೇ ಕಾರಣಕ್ಕೂ ನಾವ್ ಏನ್ ಕೇಳಕ್ ಬಂದಿದೀವಿ ಅಂತ ನಾವು ಕೇಳ್ಬೇಕು ಅನ್ನೋ ಪರಿಸ್ಥಿತಿ ಯಾರಿಗೂ ಇಲ್ಲ. ನಮ್ಮನ್ನ ಒಂದ್ಸತಿ ಹಚ್ಕೊಂಡ್ ಹೋಗ್ತಾ ಇದ್ರೆ ನಮ್ಗೆ ನ್ಯಾಯ ಬೇಕು. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. 20 ವರ್ಷದಿಂದ ಕಾದಿದೀವಿ, ಏನಾಗಿದೆ ಅಂತ ತಿಳಿಸಕ್ಕೆ ಇವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಅವರು 20 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ರೈತರು. ಇವ್ರು 5 ಕೋಟಿ ಫಿಕ್ಸ್ ಮಾಡಿದ್ದಾರೆ. 20 ವರ್ಷದಿಂದ ಇದುವರೆಗೂ ಪರಿಹಾರ ಕೊಟ್ಟಿರ್ಲಿಲ್ವಾ? ರೈತರ ಆಗ್ರಹಕ್ಕೆ ಏನ್ ಹೇಳ್ತಾ ಇದ್ದಾರೆ ಜಿಬಿಎನ್ ಅವರು? ಪೃಥ್ವಿ, ಇದುವರೆಗೂ ಕೂಡ 20 ವರ್ಷಗಳ ಹಿಂದೆ ಭೂಸ್ವಾಧೀನ ಈ ಒಂದು ಫೆರಿಫೆರಲ್ ರಿಂಗ್ ರಸ್ತೆ, ಹಳೆಯ ಫೆರಿಫೆರಲ್ ರಿಂಗ್ ರಸ್ತೆ ಈಗಿನ ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಈ ಸರ್ಕಾರ ಹೊರಟಿರುವಂತಹ ಬಿಸಿನೆಸ್ ಕಾರಿಡಾರ್ಗೆ 20 ವರ್ಷಗಳ ಹಿಂದೆ ಭೂಸ್ವಾಧೀನ ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಭೂ ಮಾಲೀಕರಿದ್ದಾರೆ ಅವರಿಗೆ ಪರಿಹಾರವನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಿಲ್ಲ. ಆಗಿನ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನಿದೆ ಅದರ ಪ್ರಕಾರ ಹೆಚ್ಚು ಕಮ್ಮಿ 3 ರಿಂದ 5 ಕೋಟಿ ರೂಪಾಯಿ ಪ್ರತಿ ಎಕರೆಗೆ ಕೊಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳ್ತಾ ಇದೆ. ಬಿಡಿ ಅಧಿಕಾರಿಗಳು ಕೂಡ ಆಫ್ ದಿ ರೆಕಾರ್ಡ್ ಅದೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿರುವಂತಹ ಭೂ ಸಂತ್ರಸ್ತರು, ರೈತರು, ಭೂ ಮಾಲೀಕರು ಹೇಳ್ತಾ ಇರುವಂತದ್ದು, ನಮಗೆ 20 ವರ್ಷಗಳಾದ್ಮೇಲೆ ಮತ್ತೆ ಅದೇ ಸಬ್ ರಿಜಿಸ್ಟರ್ ವ್ಯಾಲ್ಯೂಗೆ ಭೂಮಿಯನ್ನು ನಾವು ಯಾವ ಆಧಾರದ ಮೇಲೆ ಕೊಡಬೇಕು? ಈಗ ಭೂಮಿಯ ದರ ಎಲ್ಲವೂ ಕೂಡ ಬದಲಾಗಿದೆ. 20 ವರ್ಷಗಳ ಹಿಂದಿನ ಮಾತನ್ನ ಇವರು ಇಟ್ಕೊಂಡು ಮತ್ತೆ ಇಷ್ಟಾದ್ರೂ ಕೂಡ ಅವರು ಪರಿಹಾರ ಧನವನ್ನ ಕೊಡೋದಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಹೀಗಾಗಿ ನಮಗೆ ಕನಿಷ್ಠ 20 ಕೋಟಿಗೂ ಅಧಿಕ ಮೌಲ್ಯ ಈಗ ಈ ಭಾಗದಲ್ಲಿ ಸುತ್ತಮುತ್ತ ಇರುವಂತಹ ಭಾಗದಲ್ಲಿ ನಡೀತಾ ಇದೆ. ಸೊ ಹೀಗಾಗಿ 20 ಕೋಟಿಗೂ ಅಧಿಕ ಪ್ರತಿ ಎಕರೆಗೆ ನಮಗೆ ಪರಿಹಾರ ಧನವಾಗಿ ಕೊಡಬೇಕು ಅನ್ನುವಂಥದ್ದು ಇವರು ಹೇಳ್ತಾ ಇರುವಂತದ್ದು. ಈಗಲೂ ಕೂಡ ಪೊಲೀಸರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವ್ರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಂದಿಷ್ಟು ರೈತರನ್ನ ಈಗಾಗಲೇ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಅವ್ರನ್ನ ಕರೆದೊಯ್ಯುವಂತ ಪ್ರಯತ್ನವನ್ನು ಕೂಡ ಆಯಿತು. ಈಗ ಮತ್ತೊಂದು ಸುತ್ತಿನ ಜಟಾಪಟಿ ನಡೆದು ಇದೀಗ ಅವ್ರನ್ನ ಮನವೊಲಿಕೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸುಮಾರು 74 ಕಿಲೋಮೀಟರ್ ಉದ್ದದ ಈ ಒಂದು ಫೆರಿಫೆರಲ್ ರಿಂಗ್ ರಸ್ತೆ ಏನಿದೆ, ತುಮಕೂರು ರಸ್ತೆಯ ಮಾದಾವರ ಬಿಐಸಿ ಇಂದ ಹಿಡಿದು ಈ ಕಡೆ ಹೊಸೂರು ನೈಸ್ ರೋಡ್ ವರೆಗೂ ಜಂಕ್ಷನ್ ವರೆಗೂ ಕನೆಕ್ಟ್ ಮಾಡುವಂತ 74 ಕಿಲೋಮೀಟರ್ ಉದ್ದದ ಈ ಫೆರಿಫೆರಲ್ ರಿಂಗ್ ರೋಡ್ಗೆ ಭೂಮಿಯನ್ನು ಕೊಡೋದಕ್ಕೆ ರೈತರು ಬದ್ಧವಾಗಿದ್ದಾರೆ, ಸಿದ್ಧರಿದ್ದಾರೆ. ಆದರೆ ಅವರಿಗೆ ಸಮರ್ಪಕವಾಗಿರುವಂತಹ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಭೂ ಸಂತ್ರಸ್ತರ ವಾದ. ಅಂದ್ರೆ ಇದು ಇಡೀ ರಸ್ತೆ, ಇಡೀ ಬೆಂಗಳೂರನ್ನ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಕನೆಕ್ಟ್ ಮಾಡುವಂತ ಅಭಿವೃದ್ಧಿ ದೃಷ್ಟಿಯಲ್ಲಿ ಬಹಳ ದೊಡ್ಡ ಪ್ರಾಜೆಕ್ಟ್. ಹೆಚ್ಚು ಕಮ್ಮಿ 26,000 ಕೋಟಿ ಮೊತ್ತವನ್ನ ಈ ಒಂದು ಕಾರಿಡಾರ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಬಿಡಿಎ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಪೈಕಿ 21,000 ಕೋಟಿಯನ್ನ ಕೇವಲ ಭೂಸ್ವಾಧೀನ ಮಾಡುವಂತ ರೈತರಿಗೆ ಪರಿಹಾರವನ್ನ ಕೊಡೋದಕ್ಕೆ ಮಾತ್ರ ಸರ್ಕಾರ ಮೀಸಲಿಟ್ಟಿದೆ. ಕೇವಲ 6,000 ಕೋಟಿಯಲ್ಲಿ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡುವಂತ ಪ್ಲಾನ್ ಹಾಕೊಂಡಿದ್ದಾರೆ. ಸೊ ಹೀಗಾಗಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ, ಇಷ್ಟು ದೊಡ್ಡ ಮೊತ್ತವನ್ನ ಇವರು ಖರ್ಚು ಮಾಡಿ ಮಾಡುವಂತ ಸಂದರ್ಭದಲ್ಲಿ ಬಿಡಿಗಾಸನ್ನ ರೈತರಿಗೆ ಕೊಡುವುದರಲ್ಲಿ ಅರ್ಥ ಏನಿದೆ ಅನ್ನುವಂಥದ್ದು ಇಲ್ಲಿರುವಂತಹ ರೈತರಿಗೆ ಕೇಳ್ತಾ ಇರುವಂತದ್ದು. ಈಗಲೂ ಕೂಡ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇಲ್ಲಿ ಪ್ರತಿಭಟನೆಗೆ ಬರುವಂತ ಅಥವಾ ಮುತ್ತಿಗೆಗೆ ಬರುವಂತ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಅಂದ್ರೆ ನಿಮ್ಗೆ ಏನಾದ್ರೂ ಮಾತಾಡೋದಿದ್ರೆ ಒಂದು ನಿಯೋಗ ಬಂದು ಬಹಳ ಸೌಮ್ಯವಾಗಿ ಮಾತಾಡಬೇಕು ಅನ್ನುವಂತ ರೀತಿಯಲ್ಲಿ ಪೊಲೀಸರು ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಪೊಲೀಸರು ಕೊಡ್ತಾ ಇಲ್ಲ. ಅವರನ್ನ ವಶಕ್ಕೆ ಪಡೆದು ಬೇರೆಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.